ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಅವರು ಭರ್ಜರಿ ರೋಡ್ ಶೋ ನಡೆಸುವ ಮೂಲಕವಾಗಿ ಮತಯಾಚನೆ ಮಾಡಿದರು. ಗೋವಿಂದರಾಜನಗರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ನಾನಾ ಭಾಗದಲ್ಲಿ ರೋಡ್ ಶೋ ಮೂಲಕ ಪ್ರಚಾರ ಮಾಡಿದರು. ಬೆಳಗ್ಗೆ 9 ಗಂಟೆಗೆ ನಾಯಂಡಹಳ್ಳಿಯಿಂದ ಶುರುವಾದ ರೋಡ್ ಶೋ ಪಂತರಪಾಳ್ಯ, ಮೂಡಲಪಾಳ್ಯ, ನಾಗರಭಾವಿ, ಗೋವಿಂದರಾಜನಗರ, ಕಾಮಾಕ್ಷಿಪಾಳ್ಯ, ಮಾಗಡಿ ರೋಡ್, ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರೋಡ್ ವರೆಗೂ ಮಧ್ಯಾಹ್ನ 3 ಗಂಟೆಯವರೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿದರು. ಸೌಮ್ಯಾ ರೆಡ್ಡಿಗೆ ಶಾಸಕ ಪ್ರಿಯಾಕೃಷ್ಣ ಸಾಥ್ ಕೊಟ್ಟರು. ತಮ್ಮ ಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಪರವಾಗಿ ಮತ ಹಾಕುವಂತೆ ಮನವಿ ಮಾಡಿದರು. ಹಾಗೂ ಲೋಕಸಭಾ ಲಕ್ಕಣ್ಣವರು ಈ ಭಾಗದ ಮಾಡಿದ್ದು ಪ್ರತಿಯೊಬ್ಬ ನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಇಡೀ ನಮ್ಮ ಗೋವಿಂದರಾಜನಗರ ಕ್ಷೇತ್ರ ನಾವು ಕವರ್ ಮಾಡ್ಕೊಂಡು ಬಂದಿದ್ದೀವಿ. ಜನರ ಬೆಂಬಲ, ಆಶೀರ್ವಾದ ಬಹಳ ಚೆನ್ನಾಗಿದೆ. ನೋಡಿ, ನೀವೇ ನೋಡ್ತೀರಾ ಎಷ್ಟು ಜೋಶ್ ಇದೆ ಅಂತ. ಸೊ ಆ ಒಂದು ಹಬ್ಬದ ವಾತಾವರಣ ಇದೆ. ಸೊ ಇಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಒಂದು ಬದಲಾವಣೆಯ ಅಲೆ ಇದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳಿರ್ಬೋದು, ಆಮೇಲೆ 10 ವರ್ಷಗಳಿಂದ BJP ಅಚ್ಚೇದೇನು ಬರುತ್ತೆ ಅಂತ ಕಾದು ಜನರಿಗೆ ಎಲ್ಲೋ ಒಂದು ಕಡೆ ಬೇಸರ ಆಗಿದೆ. ಆಮೇಲೆ ಇಲ್ಲಿರುವಂಥ ಗೆದ್ದು ಹೋದ ಸ್ಥಳೀಯ ಸಂಸದರು ಅಷ್ಟೇ, ಅವರು ಮುಖ ತೋರಿಸ್ಲಿಲ್ಲ, ಕೆಲಸ ಮಾಡಲಿಲ್ಲ, ಬರೀ ದ್ವೇಷದ ರಾಜಕಾರಣ. ಹಾಗಾಗಿ ನನ್ನನ್ನು ಸಹ ಜನ ನೋಡಿದ್ದಾರೆ ಒಬ್ಬ ಶಾಸಕಿಯಾಗಿ. ಸೊ ಅದೇ ರೀತಿ ಇಲ್ಲಿ ಎಲ್ಲ ಅವರು ಇಲ್ಲಿ ಸ್ಥಳೀಯ ಶಾಸಕರು ಪ್ರಿಯಾಕೃಷ್ಣ ಅವರು ಬಹಳ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಆಸ್ಪತ್ರೆಗಳಿರ್ಬೋದು, ರಸ್ತೆಗಳಿರ್ಬೋದು, ಪಾರ್ಕ್ಗಳಿರ್ಬೋದು.